ಪರಿಷತ್ ಸ್ಥಾನಗಳ ನಾಮನಿರ್ದೇಶನ 4 ಆಯ್ಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂ ಹೈಕಮಾಂಡ್ ಮಧ್ಯೆ ಒಮ್ಮತ ಮೂಡಿಲ್ಲ. ಪರಿಷತ್ ಸ್ಥಾನಗಳ ನಾಮನಿರ್ದೇಶನ ಅನ್ನೋದು ಕಗ್ಗಂಟಾಗಿದೆ. 4 ಆಯ್ಕೆ ವಿಚಾರದಲ್ಲಿ ಡಿಕೆಶಿಗೆ ಅಸಮಾಧಾನ ಇದೆ. ಸಿಎಂ ಡಿಸಿಎಂ ಹೈಕಮಾಂಡ್ ಮಧ್ಯೆ ಒಮ್ಮತ ಮೂಡಿಲ್ಲ. 11 ತಿಂಗಳ ಅವಧಿಗೆ ಯಾರನ್ನ ಆಯ್ಕೆ ಮಾಡಬೇಕು? 4 ಸ್ಥಾನಗಳ ಆಯ್ಕೆ ವಿಚಾರದಲ್ಲಿ ಗೊಂದಲ ಮುಂದುವರೆದಿದೆ. ಯೋಗೇಶ್ವರ್ರಿಂದ ಖಾಲಿಯಾಗಿರುವಂತಹ ಸ್ಥಾನ, 1 ಎಂಎಲ್ಸಿ ಅವಧಿ ಉಳಿದದ್ದು ಕೇವಲ 11 ತಿಂಗಳು. 11 ತಿಂಗಳಿಗೆ ಯಾರನ್ನ ಆಯ್ಕೆ ಮಾಡೋದು? ಹೈಕಮಾಂಡ್ ಜೊತೆ ಚರ್ಚೆ ವೇಳೆಯೂ ಕೂಡ ಇದು ಪ್ರಸ್ತಾಪ ಆಗಿದೆ. 11 ತಿಂಗಳಿಗೆ ಯಾರನ್ನ ಆಯ್ಕೆ ಮಾಡೋದು ಅನ್ನೋ ಪ್ರಶ್ನೆ ಪರಿಷತ್ ಪಟ್ಟಿ ಗೊಂದಲಕ್ಕೆ ಕಾರಣ ಆಗಿದೆ. ಸಿಎಂ ಡಿಸಿಎಂ ಹೈಕಮಾಂಡ್ ಮಧ್ಯೆ ಒಮ್ಮತ ಮೂಡ್ತಾ ಇಲ್ಲ. ಬಹಳ ದೊಡ್ಡ ಅಸಮಾಧಾನ ಶುರುವಾಗಿದೆ. ಹೈಕಮಾಂಡ್ ಜೊತೆ ಚರ್ಚೆ ವೇಳೆಯೂ ಕೂಡ ಪ್ರಸ್ತಾಪ ಆಗಿದೆ. ಆರತಿ ಕೃಷ್ಣ, ರಮೇಶ್ ಬಾಬು ಇಬ್ಬರಲ್ಲಿ ಯಾರು ಫೈನಲ್? 11 ತಿಂಗಳಿಗೆ ಯಾರನ್ನ ಮಾಡಬೇಕು? ಇದೇ ಈಗಿರುವಂತಹ ಗೊಂದಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪರಿಷತ್ ಸ್ಥಾನಗಳ ನಾಮನಿರ್ದೇಶನ ಅನ್ನೋದು ಬಹಳ ದೊಡ್ಡ ಸವಾಲಾಗ್ತಾ ಇದೆ. ಇದು ಸರ್ಕಾರಕ್ಕೆ ಒಮ್ಮತ ಮೂಡ್ತಾ ಇಲ್ಲ. ಯಾವ ರೀತಿ ಇದು ಗೊಂದಲಕ್ಕೆ ಕಾರಣ ಆಗಿದೆ ಈಗ? ಒಂದು, ಡಿಕೆ ಶಿವಕುಮಾರ್ ಅವರು ನನ್ನ ಬೆಂಬಲಿಗರು ಅಥವಾ ನನ್ನ ಕೋಟಾದ ಅಡಿಯಲ್ಲಿ ಯಾರನ್ನು ಆಯ್ಕೆ ಮಾಡಿಲ್ಲ ಅನ್ನುವಂತ ಬೇಸರವನ್ನ ಹೈಕಮಾಂಡ್ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಈ 4 ಸ್ಥಾನಗಳ ಪೈಕಿ ಯೋಗೇಶ್ವರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತ ಸ್ಥಾನಕ್ಕೆ ಕೇವಲ 11 ತಿಂಗಳು ಮಾತ್ರ ಅವಕಾಶ ಇದೆ. ಸೊ ಹಾಗಾಗಿ ಪೂರ್ಣ ಪ್ರಮಾಣದ ಎಂಎಲ್ಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 11 ತಿಂಗಳ ಎಂಎಲ್ಸಿ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಗೊಂದಲಗಳು ಏರ್ಪಟ್ಟಿದ್ದಾವೆ. ಆರತಿ ಕೃಷ್ಣ ಅವ್ರಿಗೆ ಮಾಡಬೇಕು ಅಂತ ಹೇಳಿ ಸಿಎಂ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ, ಅಂದ್ರೆ ಅವರಿಗೆ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಅದನ್ನೇ ಹೈಕಮಾಂಡ್ ನ ಮುಂದೆಯೂ ಕೂಡ ದೂರಿನ ರೂಪದಲ್ಲಿ ಹೇಳಿದ್ದಾರೆ. ನನಗೆ ಕೇವಲ 11 ತಿಂಗಳು ಆಗಿ ಎನ್ನುವಂತ ಸೂಚನೆ ಬರ್ತಾ ಇದೆ, ಇದನ್ನು ಸರಿಪಡಿಸಿ ನನಗೆ ಪೂರ್ಣ ಪ್ರಮಾಣದ ಎಂಎಲ್ಸಿ ಸ್ಥಾನಕ್ಕೆ ಆಯ್ಕೆ ಮಾಡಿ ಅನ್ನುವಂತ ಒತ್ತಡವನ್ನು ಕೂಡ ಅವರು ಹಾಕಿದ್ದಾರೆ. ಹೈಕಮಾಂಡ್ ಹಂತದಲ್ಲಿ ಸ್ವಲ್ಪ ಅವರು ಹೆಚ್ಚು ಕಾಂಟ್ಯಾಕ್ಟ್ ಇರೋದ್ರಿಂದ ಅವರು ಪ್ರೆಷರ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಮೇಶ್ ಬಾಬು ಅವರಿಗೆ ಮಾಡ್ಬೇಕಾ ಅನ್ನುವಂತ ಪ್ರಶ್ನೆಗಳಿದಾವೆ. ಸಿದ್ದರಾಮಯ್ಯನವರು ಅದಕ್ಕೆ ಒಪ್ತಾ ಇಲ್ಲ. ಸೊ ಎರಡೂ ಗೊಂದಲಗಳಿಂದಾಗಿ ಅದಾದ ಬಳಿಕ ಅದು ರಾಜಭವನಕ್ಕೆ ತಲುಪಬೇಕಾಗಿತ್ತು. ಆದ್ರೆ ಈಗ ಇನ್ನು ಕೂಡ ಸಿಎಂ ಕಚೇರಿಯಲ್ಲೇ ಉಳಿದುಕೊಂಡಿದೆ. ಈ ಸಿಎಂ ಮತ್ತು ಡಿಸಿಎಂ ನಡುವೆ ಒಮ್ಮತ ಮೂಡದೆ ಇರೋದು ಒಂದು. ಇನ್ನೊಂದು, ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನ ಸುಮಾರು ಒಂದು 2-3 ಹೆಸರುಗಳನ್ನ ಅವರು ರೆಫರ್ ಮಾಡಿದ್ರು. ರಘುನಂದನ್ ರಾಮಣ್ಣ ಇರ್ಬೋದು, ಆಮೇಲೆ ಕೆಪಿಸಿಸಿ ಖಜಾಂಚಿ ಆಗಿರುವಂತವ್ರನ್ನು ಕೂಡ ಅವ್ರ ಹೆಸರನ್ನ ರೆಫರ್ ಮಾಡಿದ್ರು. ಆದ್ರೆ ಅವರ ಹೆಸರುಗಳಿಗೆ ಹೈಕಮಾಂಡ್ ಕಿಮ್ಮತ್ತು ಕೊಡದೇ ಇರೋದನ್ನ ಗಮನಿಸಿದಾಗ ಸಹಜವಾಗಿ ಅವ್ರಿಗೂ ಒಂದು ರೀತಿ ಬೇಸರ ಆಗಿದೆ. ಹೀಗಾಗಿ ಹೈಕಮಾಂಡ್ ಹಂತದಲ್ಲಿ ಅವರು ತಮ್ಮ ಪ್ರಭಾವವನ್ನು ಬಳಸಿ ಈ ಪಟ್ಟಿ ಅಂತಿಮಗೊಳ್ಳದ ಹಾಗೆ ಮತ್ತು ರಾಜಭವನಕ್ಕೆ ಈ ಪಟ್ಟಿ ತಲುಪದ ಹಾಗೆ ಡಿಕೆ ಶಿವಕುಮಾರ್ ಅವರು ನೋಡ್ಕೊಂಡಿದ್ದಾರೆ. ಹಾಗಾಗಿ ಈ 4 ಹೆಸರಿನ ಪೈಕಿ ಯಾರಿಗೆ 11 ತಿಂಗಳು ಆಗತ್ತೆ ಅಥವಾ ಒಬ್ಬರನ್ನ ಅಥವಾ ಇಬ್ಬರನ್ನ ಚೇಂಜ್ ಮಾಡುವಂತ ಸಾಧ್ಯತೆಗಳಿದೆಯಾ ಅನ್ನೋದನ್ನ ನೋಡ್ಬೇಕು. ಹೈಕಮಾಂಡ್ ನಿನ್ನೆ ಭೇಟಿಯಾದಂತ ಸಂದರ್ಭದಲ್ಲೂ ಈ ವಿಷಯ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ ದೆಹಲಿಗೆ ಹೋದ ಬಳಿಕ ಅಂತಿಮ ಆಗಬಹುದಾದಂತ ಸಾಧ್ಯತೆಗಳಿದಾವೆ. ಒಂದು ಕಡೆ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ ಅನ್ನುವಂತ ಅಸಮಾಧಾನ ದೊಡ್ಡ ಪ್ರಮಾಣದಲ್ಲಿ ಇದೆ. ಬೇರೆ ಪಕ್ಷಗಳಿಂದ ಬಂದಂತವರಿಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತ ಟೀಕೆಗಳಿದಾವೆ. ಡಿಕೆ ಶಿವಕುಮಾರ್ ನಮ್ಮ ಬೆಂಬಲಿಗರು ಮಾಡಿಲ್ಲ ಅನ್ನುವಂತ ಬೇಸರ ಇದೆ. ಹೈಕಮಾಂಡ್ಗೂ ಕೂಡ ಈ 11 ತಿಂಗಳು ಯಾರು ಮಾಡಬೇಕು ಅನ್ನೋದು ಗೊಂದಲ. ಒಟ್ಟಾರೆ ಈ 4 ನಾಮನಿರ್ದೇಶನ ಸ್ಥಾನ ಒಂದು ರೀತಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.